Hi students, in the previous period we have discussed about the electric field. Okay, what is meant by the electric field and electric field due to the single point charge followed by electric field due to the group of charges. Okay, so we are continuing the first chapter, that is electric charges and the fields. Okay, so in the today period we will see about the electric field lines. Okay, and the electric field lines are literally also called as electric line of forces. Okay, and it is very important to study the properties of electric field lines. Okay, so before going to study the properties, let us know what is the use and what is the basic definition concerned to the electric field lines. The electric field lines are used to represent the electric field around the charge. ಈಗ ನೋಡ್ರಿ, ಒಂದು ಚಾರ್ಜ್ ಅಂತ ನಾವು ಹೇಳಿದ ತಕ್ಷಣ ಚಾರ್ಜ್ ಸುತ್ತ ಏನಿತ್ತು ಅಂತ ಹೇಳ್ತೀವಿ. ಇಫ್ ವಿ ಟೇಕ್ ಅ ಚಾರ್ಜ್ ಅರೌಂಡ್ ದ ಚಾರ್ಜ್ ದೇರ್ ವಿಲ್ ಬಿ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಬಟ್ ವಿ ಕಾಂಟ್ ಸಿ ದಟ್. ಈಗ ನೋಡ್ರಿ, ಎಲೆಕ್ಟ್ರಿಕ್ ಒಂದು ಚಾರ್ಜ್ ಸುತ್ತ ಏನಂತ ಹೇಳ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಅದ ಅಂತ ಹೇಳ್ತೀವಿ. ಆದ್ರೆ ಆ ಫೀಲ್ಡನ್ನು ನಮ್ಗೆ ಏನು ಮಾಡೋಕ್ಕಾಗೋದಿಲ್ಲ ರೀ, ನೋಡೋಕ್ಕಾಗೋದಿಲ್ಲ. ಹೌದಾ? ಅದನ್ನು ನೋಡ್ಲಿಕ್ಕಾಗಲಿಲ್ಲ ಅಂದ್ರೆ ಅದನ್ನ ರೀಪ್ರೆಸೆಂಟೇಷನ್ ಇಲ್ಲಿದು ಅದ ಅಂತ ಹೇಳಿ ನಾವು ಗುರ್ತ ಮಾಡೋ ಸಂಬಂಧ ಏನು ಮಾಡ್ತೀವಿ, ಸರ್ಟನ್ ಲೈನ್ಸ್ಗಳನ್ನು ನಾವು ಎಳಿತೀವಿ. ಆ ಲೈನ್ಸ್ಗಳನ್ನೇ ನಾವು ಇಲ್ಲಿ ಏನಂತ ಕರಿತೀವಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳನ್ನು ಅಂತ ಕರಿತೀವಿ. ಓಕೆ, ಆಮೇಲೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳನ್ನು ನಾವು ಸುಮ್ಮನೆ ಡ್ರಾ ಮಾಡೋದಿಲ್ಲ, ಎಕಡೆ ಡ್ರಾ ಮಾಡೋದಿಲ್ಲ. ದೇರ್ ಶುಡ್ ಬಿ ಎ ಸ್ಪೆಸಿಫಿಕ್ ರೀಸನ್ ಫಾರ್ ದಟ್. ಸೊ ಹೌ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, now in one more things, you want to use the current, right? You can see the current, no you can't. ನೀವು ಕರೆಂಟ್ ನೋಡಕ್ಕೆ ಸಿಗೋದಿಲ್ಲ. ಸೊ ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಚಾರ್ಜ್ ಇರ್ತಕ್ಕಂಥ ಫೀಲ್ಡ್ ನಿಮ್ಗೆ ನೋಡೋಕ್ಕಾಗೋದಿಲ್ಲ. ಅದನ್ನು ನಾವು ರೀಪ್ರೆಸೆಂಟೇಷನ್ ಮಾಡೋಕೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಹೌ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಡ್ರಾನ್ ಅರೌಂಡ್ ದ ಚಾರ್ಜ್. Okay, you see here, basically you take the positive charge and another one is a negative charge. So here all the lines which are going away from the charge. So how I given the direction as away from the charge. How we can draw an electric field lines in the sense, we will take a unit positive charge. We will take a unit positive charge. How this unit positive charge will move, in the same way we will draw, and in the same direction we will give a direction of the electric field lines. If a unit positive charge is free to move and it follows a path, that followed path itself becomes the electric field line. Okay, ಈಗ ನೋಡ್ರಿ, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನು ನಾವು ಯಾವ ರೀತಿ ಜನರೇಟ್ ಮಾಡ್ತೀವಿ ಅಥವಾ ಯಾವ ರೀತಿ ತಿಳ್ಕೊತೀವಿ ಅಂತಂದ್ರೆ, ನೋಡ್ರಿ ಇದೊಂದು ಪಾಸಿಟಿವ್ ಚಾರ್ಜ್ ಅದ. ಈ ಪಾಸಿಟಿವ್ ಚಾರ್ಜ್ ಅಂತ ಎಲೆಕ್ಟ್ರಿಕ್ ಫೀಲ್ಡ್ ಅದ. ಅದನ್ನ ರೀಪ್ರೆಸೆಂಟ್ ಮಾಡಾಕ ನಾನು ಈ ಎಲ್ಲ ಅವೇ ಫ್ರಾಮ್ ಅಂದ್ರೆ ಈ ಚಾರ್ಜ್ ಮೇಲೆ ದೂರ ಹೋಗ್ತಕ್ಕಂಥ ಚಾರ್ಜಸ್ಗಳನ್ನ ಅವೇ ಫ್ರಾಮ್ ಅಂತ ಹೇಳಿ ನಾನು ಏನು ಮಾಡಿದ್ವಿ, ಮಾರ್ಕ್ ಮಾಡಿದ್ದೀನಿ. ಯಾವ ರೀತಿ ನಾನು ಅವೇ ಫ್ರಾಮ್ ಅಂತ ಇದೆ ನಾನು ಕೊಟ್ಟ ಅಂತಂದ್ರೆ, ಈಗ ನೋಡ್ರಿ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಅನ್ನ ಇಟ್ಟೆ ಅಂತಂದ್ರೆ ಪಾಸಿಟಿವ್ ಏನಾಗ್ತಾವ್ರಿ, ರಿಪಲ್ಷನ್. ಸೊ ಇದೇನ್ ಮಾಡ್ತದೆ, ಈ ಚಾರ್ಜ್ ಅನ್ನ ತಳ್ತದ. ಈ ಚಾರ್ಜ್ ತಳ್ದಾಗ ಇದೇನು ಯಾವ ಡೈರೆಕ್ಷನ್ ಮೂವ್ ಆಗ್ತದಲ್ಲ, ಆ ಮೂವ್ ಆಗ್ತಕ್ಕಂಥ ಡೈರೆಕ್ಷನ್ ಒಂದು ಲೈನ್ ಅನ್ನ ಡ್ರಾ ಮಾಡ್ತೀವಿ. ಆ ಲೈನ್ ಏನಾಗಿರ್ತದಪ್ಪ ಅಂತಂದ್ರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಆಗಿರ್ತದ. ಈಗ ನೋಡ್ರಿ, ಆ ಚಾರ್ಜ್ ಅನ್ನ ಇಲ್ಲಿ ತಗೊಂಡು ಬಂದಿಟ್ಟಾಗ ಅದನ್ನ ಈ ರೀತಿ ಅದು ತಳ್ತದ. ಸೊ ಅಲ್ಲಿ ಈ ಡೈರೆಕ್ಷನ್, ಇಲ್ಲಿ ಇಟ್ಟಾಗ ಈ ಡೈರೆಕ್ಷನ್, ಇಲ್ಲಿ ಇಟ್ಟಾಗ ಈ ಡೈರೆಕ್ಷನ್. ನೀವು ಎಲ್ಲೇ ತಂದಿಟ್ರು ಪಾಸಿಟಿವ್ ಇರೋದ್ರಿಂದ ಅದೇನು ಮಾಡ್ತದೆ, ರಿಪಲ್ಷನ್ ಮಾಡ್ತದೆ. ರಿಪಲ್ಷನ್ ಮಾಡೋದ್ರಿಂದ ನಾವು ತಗೊಂಡಂಥ ಯೂನಿಟ್ ಪಾಸಿಟಿವ್ ಚಾರ್ಜ್ ಅವೇ ಫ್ರಮ್ ದ ಸೋರ್ಸ್ ಚಾರ್ಜ್ ಮೂವ್ ಆಗ್ತದೆ. as a result of this ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳನ್ನು ಅವೇ ಫ್ರಮ್ ಡ್ರಾ ಮಾಡ್ತೀವಿ ಇದಕ್ಕೆ ಪಾಸಿಟಿವ್ ಚಾರ್ಜ್ಗೆ. ಓಕೆ, regarding the negative charge,
Okay, again the same concept will take here. If you take unit the positive charge, so here what happens, the nature of the charge is what? Negative. So obviously the positive and negative get attract each other. In the sense, if you keep a positive charge here, that a positive charge is get attracted towards the negative charge, so that all the electric field lines around the negative charge, they have the towards direction to the charge. Here for the positive they are away from. Now here they are coming towards the charge. Why? Because this is also positive, this is negative. So positive and negative attract each other, so that the negative charge will go wherever we keep around the charge in the field of this, then it will get attracted by the negative charge. So because of its attractive nature, we have drawn the inward of the electric field lines. ಇಲ್ಲೇನಾಗ್ತವ್ರಿ, ಒಂದು ಪಾಸಿಟಿವ್ ಚಾರ್ಜ್, ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಇಲ್ಲಿ ತಂದಿಟ್ಟಾಗ ಆ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಏನಾಗ್ತಾವ್ರಿ, ಅಟ್ರಾಕ್ಟ್ ಆಗ್ತವೆ. ಆಸ್ ರಿಸಲ್ಟ್ ಆಫ್ ದಿಸ್ ಏನಾಗ್ತದೆ, ಈ ಚಾರ್ಜ್ ಏನಾಗ್ತದೆ ಟುವರ್ಡ್ಸ್ ದ ಸೋರ್ಸ್ ಚಾರ್ಜ್ ಮೂವ್ ಆಗ್ತದೆ. ಓಕೆ, ಅಲ್ಲಿ ಏನಾಗ್ತದೆ, ಒಂದು ಡ್ರಾ ಆಗ್ತದೆ ಲೈನ್. ಆ ಲೈನ್ಗೆ ಅಂತ ಕರೆದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಇವಿಲ್ಲದಲ್ಲಿ ಇಲ್ಲಿ ಅಟ್ರಾಕ್ಟ್ ಆಗ್ತದೆ. ಸೊ ನಾವು ತಗೊಂಡಂತ ಯೂನಿಟ್ ಪಾಸಿಟಿವ್ ಚಾರ್ಜ್ ಏನಾಗ್ತದೆ, ಟುವರ್ಡ್ಸ್ ದ ಸೋರ್ಸ್ ಚಾರ್ಜ್ ಬರ್ತದೆ. ಇಲ್ಲಿ ಕೂಡ ಟುವರ್ಡ್ಸ್ ಬರ್ತದೆ, ಇಲ್ಲಿ ಕೂಡ ಟುವರ್ಡ್ಸ್ ಬರ್ತದೆ, ಇಲ್ಲಿ ಕೂಡ ಟುವರ್ಡ್ಸ್ ಬರ್ತದೆ. ಸೊ ಆಸ್ ಅ ರಿಸಲ್ಟ್ ಆಫ್ ದಿಸ್ ಇಲ್ಲಿ ರಿಪ್ರೆಸೆಂಟ್ ಮಾಡ್ತಕ್ಕಂಥ ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಏನಾಗ್ತದಪ್ಪ ಅಂತಂದ್ರೆ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್ ಆಗ್ತದೆ. ಓಕೆ, so here we have taken a pair of charges, so literally called as electric dipole. Okay, so this electric field lines arrangement as similar that of the magnetic field lines around a bar magnet, but there is some difference in between these. Okay, so here just you see, I have drawn the lines. They are starting from the positive charge and they are ending at the negative charge. How I have drawn this means, if I take here again the same one, if I take a positive charge, unit positive charge, if I take here, unit positive charge if I take here, so what is nature of charge here? Nature of charge is positive and this unit test charge is positive. So obviously this positive charge will push this one. So as this pushes, it will come here. Now here this is a negative charge. What it will do? It will get attracts that. So as a result of this, this charge will be comes and it will attract towards the negative charge. So it will pushes the charge, so it will come away from the charge. It will attract the charge, so it will come towards the charge. Like this, if we allow a positive charge to move freely in the system of two equal and opposite charges, so that it will follow the path. Now what are the path followed? That path becomes the electric field lines. Okay, so definition concerned, electric field lines are the line drawn along with a unit positive charge if it moves freely. Okay, if it do so, that path what it will follow, that will becomes the electric field lines. ನೋಡ್ರಿ, ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನು ತಂದು ಬಿಟ್ಟಾಗ ಅದು ಯಾವ ರೀತಿ ಫ್ರೀ ಆಗಿ ಮೂವ್ ಆಗ್ತದೆ, ಆ ಮೂವ್ ಆದಂತ ಪಾತ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತ ಕರಿತೀವಿ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಯಾವ ರೀತಿ ಪಾಸಿಟಿವ್ ಚಾರ್ಜ್ ಸುತ್ತ ಇರ್ತಾವ, ನೆಗೆಟಿವ್ ಚಾರ್ಜ್ ಸುತ್ತ ಇರ್ತಾವ, ಆಮೇಲೆ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತದ. ಸೊ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್, ಸೊ ಪಾಸಿಟಿವ್ ಅಂಡ್ ನೆಗೆಟಿವ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸಿಸ್ಟಮ್ ಇದ್ದಾಗ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಯಾವ ರೀತಿ ಇರ್ತಾವ. ಓಕೆ, ಸೊ ಲೆಟ್ ಅಸ್ ಸ್ಟಡಿ ದ properties of the electric field lines. Okay, first property concerned with this is, so you can, by looking at the diagram you can tell this. The electric field lines, they will start from the positive charge and they will end at the negative charge. So Q, this is right here, Q negative, this is Q concerned with the negative. So
They will start from the positive charge and they will end at the negative charge. This is the first property of electric field lines. And here the notable point is, I will go in comparison with the magnetic field lines. Okay, the magnetic field lines, they will start from the north pole and they will start from the north pole and they will end at the south pole. Okay, they will not end at the south pole. Again, they will get a travel through the from south pole to north pole. They will travel. What I mean to say is, inside the bar magnet also the magnetic field lines will move and they will form a closed path. But the electric field lines, they do not make any closed path. They will start from the positive charge, they will end at the negative charge. Here, if you take the north and south, the magnetic field line, it will start from the north pole and it will enter through the south pole. Again, it will move through the bar magnet and it will reach to the south pole. So, north pole, from north pole it will exit and it will get entered to the south pole, and again it will move inside of the bar magnet and it will form a closed loop. But this is not the case of electric field lines. Okay, keep in mind, this makes the difference. So first property you have seen. Let us go for the second one. Second is, if you draw tangent at any point of the electric field line, that tangent gives us the direction of the electric field. See, if you draw here a tangent, if you draw means, this is the direction of the tangent, and that tangent, what it will do, this tangent will use the direction of the electric field line. ಈಗ ನೋಡ್ರಿ, ನೀವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಒಂದು ಟ್ಯಾಂಜೆಂಟ್, ಸ್ಪರ್ಶಕ ರೇಖೆ ಅಂತ ಕರಿತೀವಿ, ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರಂದ್ರ ಆ ಟ್ಯಾಂಜೆಂಟ್ ಡೈರೆಕ್ಷನ್ ಎಲ್ಲಿ ಕೊಡ್ತದಪ್ಪ ಅಂತಂದ್ರ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅದು ಕೊಡ್ತದ ಅಂತ ಹೇಳ್ತಾರೆ. Okay, so tangent at a particular point uses the direction of the electric field line ಅಂತ ಹೇಳ್ತೀವಿ. Okay, next property, the electric field lines, they will enter, or the electric field lines, they will enter or exit the conductor normally. In the sense, always the electric field lines are normal to the charged surface. ಅಂದ್ರೆ ಯಾವುದೇ ಒಂದು ಚಾರ್ಜ್ಡ್ ಸರ್ಫೇಸ್ ಇತ್ತಂದ್ರೆ ಆ ಚಾರ್ಜ್ಡ್ ಸರ್ಫೇಸ್ಗೆ ನಾರ್ಮಲ್ ಆಗಿ ಏನಾಗ್ತಾವಪ್ಪ ಅಂತಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಎಕ್ಸಿಸ್ಟೆನ್ಸಿ ಒಳಗೆ ಇರ್ತಾವ. ವಾಟ್ ಇಟ್ ಇಂಡಿಕೇಟ್ಸ್, the electric field lines, they are not exist inside the conductor or inside the metallic conductor that carries the current. ಇಲ್ಲಿ ನೋಡ್ರಿ, ಇದೊಂದು ಮೆಟಾಲಿಕ್ ರಾಡ್ ಅದ ನಮಗೆ. ಈ ಮೆಟಾಲಿಕ್ ರಾಡ್ ಒಳಗ ಏನಾಗ್ತದ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಬಿದ್ದು ಅಂತಂದ್ರ ಈ ರೀತಿ ನಾರ್ಮಲ್ ಆಗಿ ಏನಾಗ್ತಾವಪ್ಪ ಅಂತಂದ್ರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಇದರಿಂದ ಎಕ್ಸಿಟ್ ಆಗ್ತಿರ್ತವೆ ನಾರ್ಮಲ್ ಆಗಿ. ನಾರ್ಮಲ್ ಆಗಿರ್ತವೆ ಆಲ್ವೇಸ್. ಸೊ ಈ ಸರ್ಫೇಸಸ್ ಮೇಲ್ಗಡೆ ತಗೊಂಡು ಮಾತ್ರ ಇನ್ವರ್ಷನ್ ಬರ್ತದೆ. ಸೊ ಟೋಟಲ್ ಆಗಿ ನೀವು ತಿಳ್ಕೊಬೇಕಾಗಿತ್ತು, ಇದು ತಿಳ್ಕೊಬೇಕು, ಮತ್ತು ಇವು ಒಳಗೆ ಕಂಡಕ್ಟ್ ಆಗ್ತಾವ ಅಂತ ತಿಳ್ಕೊಬೇಕು. ಬೆಟರ್ ನಿಮ್ಗೆ ಮೇಲೆ ಅಷ್ಟೇ ಇರ್ತೀನಿ. ಏನ್ ಹೇಳ್ತಾರಪ್ಪ ಅಂತಂದ್ರ, ಇದೊಂದು ಚಾರ್ಜ್ ಬಾಡಿ ಆಗ್ಯದ ಅನ್ಕೊಳ್ಳಿ, ಅಥವಾ ಕರೆಂಟ್ ಇದ್ರ ಫ್ಲೋ ಆಗ್ಲಕ್ಕದ ಅನ್ಕೊಳ್ಳಿ. ಈ ಕರೆಂಟ್ ಇದ್ರ ಫ್ಲೋ ಆಗ್ಲಕ್ಕದ ಅಂತಂದ್ರ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಏನಿರ್ತಾವ್ರಿ, ಯಾವಾಗಲೂ ಈ ಸರ್ಫೇಸ್ ಇಂದ ನಾರ್ಮಲ್ ಆಗಿ ಏನಾಗ್ತಾವಪ್ಪ ಅಂತಂದ್ರೆ ಹೊರಗಡೆ ಬರ್ತಾವ
ಅಂದ್ರೆ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಏನಾಗೋದಿಲ್ಲಪ್ಪ ಅಂತಂದ್ರೆ ಈ ಕಂಡಕ್ಟರ್ ಒಳಗಡೆ ಏನಾಗೋದಿಲ್ಲಪ್ಪ ಅಂತಂದ್ರೆ ಟ್ರಾವೆಲ್ ಆಗೋದಿಲ್ಲ. ಅದು ಯಾವಾಗಲೂ ಏನಾಗ್ತದಪ್ಪ ಅಂತಂದ್ರೆ ನಾರ್ಮಲ್ ಟು ದ ಸರ್ಫೇಸ್ ಆಗಿರ್ತದ ಅಂತ ಹೇಳ್ತಾರೆ. ಸೊ ಆಲ್ವೇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ಆರ್ ನಾರ್ಮಲ್ ಟು ದ ಚಾರ್ಜ್ಡ್ ಸರ್ಫೇಸ್. ಯಾವುದೇ ಒಂದು ಚಾರ್ಜ್ ಸರ್ಫೇಸ್ ಇತ್ತಂದ್ರೆ ಅದಕ್ಕೆ ನಾರ್ಮಲ್ ಆಗಿ ಏನಾಗ್ತಿರ್ತಾವಪ್ಪ ಅಂತಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಎಕ್ಸಿಟ್ ಆಗ್ತಿರ್ತಾವ. ಓಕೆ, ಆಮೇಲೆ ನೆಕ್ಸ್ಟ್ ಪ್ರಾಪರ್ಟಿನ ನೋಡ್ಬೇಕಾಗಿತ್ತು ಅಂತಂದ್ರೆ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಹೇಳ್ತೀವಿ. ಅಂದ್ರೆ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಈ ರೀತಿ ಒಂದಕ್ಕೊಂದು ಕ್ರಾಸ್ ಮಾಡೋದಿಲ್ಲ ಅಂತ ಹೇಳ್ತೀವಿ ನಾವು. ಸಿ in this you can see the two magnetic electric field lines, they are crossing at a point, but you can't see any such kind of case in these three. ಇಲ್ಲಿ ನೋಡ್ರಿ, ಈ ಮೂರು ಡಯಾಗ್ರಾಮ್ ಒಳಗ ಈ ರೀತಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅನ್ನು ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಟ್ ಮಾಡಿದ ಸ್ಟ್ರಕ್ಚರ್ಸ್ ಗಳು ನಿಮ್ಗೆ ಎಲ್ಲಿ ಇಲ್ಲ ನೋಡ್ರಿ. ಇಲ್ಲಿ ಎಲ್ಲ ನಾವೇ ಫ್ರಮ್ ಹೋಗ್ತಾವ, ಇಲ್ಲಿ ಟುವರ್ಡ್ಸ್ ಬರ್ತಾವ. ಸೊ ಇಲ್ಲಿ ಸ್ಟಾರ್ಟ್ ಆಗಿ ಎಂಡ್ ಆಗಿರ್ತಾವ. ಅಂದ್ರೆ ಇಲ್ಲಿ ಏನಾಗ್ತದ್ರಿ, ಯಾವುದೇ ರೀತಿಯಾದಂತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗೆ ಈ ರೀತಿ ಕ್ರಾಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರಾಪರ್ಟಿ. ವೈ? ಬಿಕಾಸ್ ವಾಟ್ ಹ್ಯಾಪನ್ಸ್ ಹಿಯರ್, if the two electric field lines they will cross each other at the point of intersection, what happens? According to this electric field lines, this is the direction of the electric field. According to this line, this is the direction of the electric field line of this point. So at the same point for the electric field, two direction will come, but which is not possible. For the electric field line, there will be only one direction. Okay, so whenever the two electric field lines, if they intersect each other, it will not possible if they intersected. So at the point of intersection, there is a possibility of the two directions at the point of intersection, and at the two direction it is not possible. Okay, so that we will call it as the no two electric field lines, they intersect each other. Okay, next, see, the electric field lines, they will get crowd or they will come closer where the electric field is strong, and they will get spread each other where the electric field is weak. Okay, ಇಲ್ಲಿ ಏನು ಹೇಳ್ತಾರೆ ಅವರು, ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಇರ್ತದ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಜಾಸ್ತಿ ಕ್ರೌಡ್ ಆಗಿರ್ತಾವ ಅಥವಾ ಕ್ಲೋಸ್ ಬಂದಿರ್ತಾವ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ರಿ, ಈ ರೀಜನ್ ಒಳಗೆ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಈ ರೀಜನ್ ಒಳಗೆ ಏನಾದವ, ಇಂಟರ್ ಸ್ಪೇಸ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಕಮ್ಮಿ ಅದ. ಅಂದ್ರೆ ಅದರ ಅರ್ಥ ಇಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಏನದಪ್ಪ ಅಂತಂದ್ರ ಸ್ಟ್ರಾಂಗ್ ಅದ. ಅದೇ ನಾನು ಇಲ್ಲಿ ಬಂದ ಅಂತಂದ್ರ ಸ್ವಲ್ಪ ಇಲ್ಲಿ ನೀವು ಸ್ವಲ್ಪ ಲಕ್ಷ ವಹಿಸ್ರಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳ ಮಧ್ಯೆ ಇರ್ತಕ್ಕಂಥ ಸಪರೇಷನ್ ಏನದಪ್ಪ ಅಂತಂದ್ರ ಜಾಸ್ತಿ ಅದ. ಇವ್ರೇನ್ ಹೇಳ್ತಾರೆ, ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಇರ್ತದ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಕ್ರೌಡ್ ಆಗಿರ್ತಾವ ಅಂತ ಹೇಳ್ತಾವ, ಅಂದ್ರೆ ಸಮೀಪ ಬಂದಿರ್ತಾವ. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವೀಕ್ ಅದ ಅಲ್ಲಿ ಅವು ಸ್ಪ್ರೆಡ್ ಆಗಿರ್ತಾವ ಅಂತ ಹೇಳ್ತಾರೆ. ಸೊ ಸೇಮ್ ಇಲ್ಲಿ ಯಾವಾಗ ನೀವು ಚಾರ್ಜ್ಗೆ ನಿಯರ್ ಬರ್ತೀರಿ, ನಿಯರ್ ಬಂದಾಗ ಅಲ್ಲಿ ಇರ್ತದೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಇರ್ತದೆ. ನೀವು ಯಾವಾಗ ಚಾರ್ಜ್ ಅವೇ ಬರ್ತೀರಿ ಆಗ ಎಲೆಕ್ಟ್ರಿಕ್ ಫೀಲ್ಡ್ ವೀಕ್ ಇರ್ತದೆ. ಸೊ ಅದೇ ಒನ್ ಆಫ್ ದ ಪ್ರಾಪರ್ಟಿ. ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ಗೆಟ್ ಕ್ರೌಡ್ ಈಚ್ ಅದರ್ ವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಸ್ಟ್ರಾಂಗ್. ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ವಿಲ್ ಗೆಟ್ ಸ್ಪ್ರೆಡ್ ಈಚ್ ಅದರ್ ವೇರ್ ದ ಫೀಲ್ಡ್ ಇಸ್ ವೀಕ್. Okay, and this is also one of the property of electric field lines. Okay, and for the examination point of view, these ray diagrams, these ray diagrams are important. Okay, in one of the examination they ask, so what are the electric field lines around a single point charge, positive charge or else negative charge,
or they may ask about an electric dipole, or if the two equal and opposite charges are separated by some distance. So what is the structure of the electric field lines for that pair of charges ಅಂತ ಹೇಳ್ಬಿಟ್ಟು ಕೇಳ್ತೀವಿ. ಓಕೆ, ಈ ರೀತಿ ನಿಮ್ಗೆ ಬರ್ತದೆ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಅಂತಂದ್ರೆ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಅನ್ನ ನೋಡೋಣ. ಓಕೆ ಓಕೆ ಸ್ಟೂಡೆಂಟ್ಸ್, we will see that next concept, that is electric dipole. Okay, so here di is what? 2. It is nothing but 2 poles. Di means 2 poles. So here how we can define this electric dipole? If two equal and opposite charges, they are separated by some distance, so that system we will call as a electric dipole. ಇಲ್ಲಿ ನಾವು ಎಲೆಕ್ಟ್ರಿಕ್ ಡೈಪೋಲ್ ಅಂತಂದ್ರೆ ಏನ್ರಿ, ಎರಡು ಈಕ್ವಲ್ ಆಗಿ ಆಮೇಲೆ ಅಪೋಸಿಟ್ ಆಗಿರ್ತಕ್ಕಂಥ ಚಾರ್ಜಸ್ಗಳು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಸಪರೇಟ್ ಆಗಿ ನಿಂತಿದ್ವು ಅಂತಂದ್ರ ಅವುಗಳಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಆಮೇಲೆ ಈ ಎಲೆಕ್ಟ್ರಿಕ್ ಡೈಪೋಲ್ಗೆ ನಾವಿಲ್ಲಿ ಎಕ್ಸಾಂಪಲ್ ಅನ್ನ ನೋಡ್ಬೇಕಾಗಿತ್ತು ಅಂತಂದ್ರ, ಎಕ್ಸಾಂಪಲ್ ಫಾರ್ ದ ಎಲೆಕ್ಟ್ರಿಕ್ ಡೈಪೋಲ್ಗೆ ನಾವಿಲ್ಲಿ ಯಾವ ತಗೋತೀವಿ, HCl ಅನ್ನ ತಗೋಬಹುದು. ಹೆಂಗ್ ಬರ್ತೀರಿ ಇದನ್ನ, H ಪ್ಲಸ್ Cl ಮೈನಸ್ ಅಂತ ಬರೀತೀವಿ. ಇದು ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಇದೆಲ್ಲ ನಿಮ್ಗೆ ಕೆಮಿಸ್ಟ್ರಿ ಒಳಗೆ ಬಂದಿರ್ತದೆ, ಸಪ್ರೇಟ್ ಆಗಿ ಯಾವ ರೀತಿ ಬರೀತಿರೋದೆಲ್ಲ. ಆಮೇಲೆ ಇನ್ನೊಂದು ನಾವಿಲ್ಲಿ H2O ಇಲ್ಲಿ ನಾವು ತಗೋಬಹುದು, H ಪ್ಲಸ್ OH ಮೈನಸ್ ಅಂತ ಸ್ಪ್ಲಿಟ್ ಮಾಡ್ಕೊಂಡು ಕೂಡ ಬರ್ಬೋತೀವಿ. ಸೊ ಇವುಗಳೇನಪ್ಪ ಅಂತಂದ್ರೆ ಎಕ್ಸಾಂಪಲ್ ಫಾರ್ ದ ಎಲೆಕ್ಟ್ರಿಕ್ ಡೈಪೋಲ್ ಅಂತ ನಾವು ತಗೋತೀವಿ. ಓಕೆ, ಸೊ simple this system, and this system plays very important role in deciding the property of the substance. ಒಂದು ಸಬ್ಸ್ಟೆನ್ಸ್ ಅಲ್ಲಿ ಅದರ ಪ್ರಾಪರ್ಟಿ ಯಾವ ರೀತಿ ಇರ್ತದ ಅನ್ನೋದನ್ನ ನಾವು ಡಿಸೈಡ್ ಮಾಡಿದಾಗ ಈ ಎಲೆಕ್ಟ್ರಿಕ್ ಡೈಪೋಲ್ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಆಮೇಲೆ ಈ ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಇನ್ನೇನು ಹೇಳ್ಬೇಕಪ್ಪ ಅಂತಂದ್ರ, the net charge of the electric dipole is 0. ನೆಟ್ ಚಾರ್ಜ್ ಏನಾಗಿರ್ತದೆ, 0 ಆಗಿರ್ತದೆ. ಯಾಕೆ ನೆಟ್ ಚಾರ್ಜ್ 0 ಆಗಿರ್ತದೆ? ಟೂ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜ್ ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್. ಈಕ್ವಲ್ ಚಾರ್ಜ್ ಅಂತಂದ್ರೆ +3 -3 ಇದ್ದಾಗ ಅಂದ್ರೆ ಆನ್ಸರ್ ಏನ್ ಬರ್ತದೆ ನಿಮ್ಗೆ, 0. ಸೊ ನೆಟ್ ಚಾರ್ಜ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ is 0, but the electric field between the charge is not 0. ನೆನ್ಪಿಟ್ಕೊಂಡಿದ್ದೀವಿ, ಟೋಟಲ್ ಚಾರ್ಜ್ 0 ಇರ್ತದೆ, ಆದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಚಾರ್ಜ್ 0 ಇರುವುದಿಲ್ಲ. ಲಕ್ಷದಲ್ಲಿಟ್ಕೊಳ್ಳಿ. ಓಕೆ, ದಿಸ್ ಇಸ್ ಅಬೌಟ್ ದ ಎಲೆಕ್ಟ್ರಿಕ್ ಡೈಪೋಲ್. So next we will see the important concept, that is electric dipole moment. What this electric dipole moment will give in the sense, it is the measure of the strength of a electric dipole. ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅದಂತಂದ್ರೆ ಅದ್ರದ್ದು ಮೆಜರ್ಮೆಂಟ್ ಮಾಡಬೇಕಾಗ್ತದೆ, ಅದರದ್ದು ಮ್ಯಾಗ್ನಿಟ್ಯೂಡ್ ಅನ್ನ, ಅದ್ರದ್ದು ಸ್ಟ್ರೆಂತ್ ಅನ್ನ ನಾವು ಮೆಜರ್ಮೆಂಟ್ ಮಾಡಬೇಕಾಗ್ತದೆ. ಸೊ ಈ ಎಲೆಕ್ಟ್ರಿಕ್ ಡೈಪೋಲ್ದು ಸ್ಟ್ರೆಂತ್ ಅನ್ನ ಮೆಜರ್ಮೆಂಟ್ ಮಾಡ್ತಕ್ಕಂಥ ಫ್ಯಾಕ್ಟರ್ ಯಾವ್ದಪ್ಪ ಅಂತಂದ್ರೆ ನಮಗೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ನಾವು ತಗೋತೀವಿ. ಸೊ ಈ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅನ್ನ ನಾವು ಇಲ್ಲಿ ಪಿ ಅಂತ ಇಂಡಿಕೇಟ್ ಮಾಡಿದ್ದೇವೆ ನೋಡಿ, ಅದೇ ಈ ಪಿ ಅಂತ ತಗೋತೀವಿ. ಈ ಪಿ ಅಂತಂದ್ರೆ ಯಾವ ರೀತಿ ಡಿಫೈನ್ ಮಾಡ್ಕೋತೀವಪ್ಪ ಅಂತಂದ್ರೆ, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ದ ಐದರ್ ಆಫ್ ದ ಚಾರ್ಜ್. ನೀವು ಪಾಸಿಟಿವ್ ಇರೋ ತಗೋಬಹುದು, ನೆಗೆಟಿವ್ ಇರೋ ತಗೋಬಹುದು. ಐದರ್ ಆಫ್ ದ ಚಾರ್ಜ್ multiplied by the separation between the two charges. Separation between the two charges ಎಷ್ಟಿದೆ ನಮಗೆ ಇಲ್ಲಿ 2 ಇದೆ. ಓಕೆ, ಅಂದ್ರೆ ಇಲ್ಲಿ ನಮಗೆ ಇದು ಏನು ಬರ್ತದಪ್ಪ ಅಂತಂದ್ರೆ Q into 2A ಅಂತ ಬರ್ತದ. ಸೊ ದಟ್ ಈಸ್ ದ
electric dipole moment. Electric dipole moment is nothing but the product of the either of the charge, it may be a positive or negative, either of the charge multiplied by the separation between the charge. Okay, ಒಂದು ಎಲೆಕ್ಟ್ರಿಕ್ ಡೈಪೋಲ್ ಒಳಗೂ ಅದರ ಡೈಪೋಲ್ ಮೂಮೆಂಟ್ ತಿಳ್ಕೋಬೇಕಾಗಿತ್ತಂದ್ರೆ ಯಾವುದರ ಒಂದು ಚಾರ್ಜ್ ತಗೋಬೇಕು, ಆ ಚಾರ್ಜ್ಗೆ ಈ ಎರಡೂ ಚಾರ್ಜ್ ಮಧ್ಯೆ ಇರತಕ್ಕಂಥ ಸಪರೇಷನ್ ಡಿಸ್ಟೆನ್ಸ್ ಎಷ್ಟಿರ್ತದಲ್ಲ ಆ ಡಿಸ್ಟೆನ್ಸ್ ಅನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಆಗ ನಿಮ್ಗೆ ಏನ್ ಸಿಗ್ತದಪ್ಪ ಅಂತಂದ್ರ ಈ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತಕ್ಕಂಥದ್ದು ಸಿಗ್ತದ. And it is a vector quantity. Electric dipole moment is a vector quantity. Okay, and one more thing here is to notice is the direction of the electric dipole moment is from the negative charge to positive charge. ನೆನಪಿಟ್ಕೊಂಡಿರಿ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ದ ಡೈರೆಕ್ಷನ್ ಹೆಂಗಿರ್ತದ್ರಿ, ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ ಕಡೆ ಇರ್ತದ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್. Okay, and if you take the SI unit for this, SI unit ಹೆಂಗೆ ಗೊತ್ತಿರಿ ನೋಡ್ರಿ, ಕೂಲಮ್ ಮೀಟರ್. ಇಲ್ಲಿ ಸ್ವಲ್ಪ ಲಕ್ಷ ವಹಿಸ್ರೆ ಇದೇನ್ರಿ ಸೆಂಟಿಮೀಟರ್, ಎರಡು ಸಣ್ಣ, ಇದು ಕ್ಯಾಪಿಟಲ್ ಬರೋದು, ಇದು ಸ್ಮಾಲ್ ಬರೋದ್ರ, ಇದು ಕೂಲಮ್ ಮೀಟರ್, ಇದು ಕೂಲಮ್ ಮೀಟರ್, ಇದು ಸೆಂಟಿಮೀಟರ್. Okay, take care about this. So the SI unit concerned this electric dipole moment is coulomb meter. Okay, so this is all about the what is meant by electric dipole and a dipole moment. And one more thing here is to notice is if the length of the dipole, what is the length of the dipole? The separation between the dipole itself will call as a length of the dipole. If the length of the dipole is very small, then that dipole we will call as a ideal dipole, or that also will call as a point dipole. ಈ ಎಲೆಕ್ಟ್ರಿಕ್ ಡೈಪೋಲ್ದು ಸಪರೇಷನ್ ಭಾಳಷ್ಟು ಸ್ಮಾಲ್ ಇತ್ತಂದ್ರೆ ಆ ಸ್ಮಾಲ್ ಆಗಿರ್ತಕ್ಕಂಥ ಎಲೆಕ್ಟ್ರಿಕ್ ಡೈಪೋಲಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ ಅಥವಾ ಪಾಯಿಂಟ್ ಡೈಪೋಲ್ ಅಂತ ಕರಿತೀವಿ. ಓಕೆ, ಇವಿಷ್ಟು ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳಿ. ಮುಂದ್ಗಡೆ ಡೆರಿವೇಷನ್ಸ್ಗಳು ಇದ್ರ ಮೇಲೆ ಡಿಪೆಂಡೆನ್ಸ್ ಇರ್ತದೆ. ವಾಟ್ ಈಸ್ ಮೆಂಟ್ ಬೈ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್, ಇವು ನಿಮ್ಗೆ ಗೊತ್ತಿರುತ್ತೆ. So this is the product of either of the charge multiplied by the separation between the charge. Okay, so we continue with the concept in the coming weeks.